ಸೂರ್ಯನಾರಾಯಣ ಸ್ವಾಮಿ ಜಯಂತಿ ಸರ್ಕಾರದಿಂದ ಆಚರಣೆ ಆಗಲಿ. ಮನೋಹರ್. ರಾಜ್ಯದಲ್ಲಿ ಬಹುತೇಕ ಸಮಾಜದ ಶರಣರ, ಮಹಾತ್ಮರ, ಹೋರಾಟಗಾರರ, ಮಹಾನ್ ಪುರುಷರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಲಾಗುತ್ತಿದೆ. ಹಾಗೆ ಸೂರ್ಯವಂಶಿ ಕ್ಷತ್ರಿಯ ಸಮುದಾಯದ ಕುಲದೇವರಾದ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಜಯಂತಿಯನ್ನು ಪ್ರತಿ ವರ್ಷ ಸರ್ಕಾರದಿಂದ ಆಚರಣೆ ಮಾಡುವಂತಾಗಲಿ ಎಂದು ಕ್ಷತ್ರಿಯ ಕಲ್ಲಾಳ ಸಮಾಜದ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರಾದ ಮನೋಹರ್ ಕಲ್ಲಾಳ್ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಅಫಜಲಪುರ ತಾಲೂಕಿನ ಹವಳಗ ಗ್ರಾಮದಲ್ಲಿ ಇಂದು ಸುವರ್ಣ ಕರ್ನಾಟಕ ಸೂರ್ಯವಂಶಿ ಕ್ಷತ್ರಿಯ ಕಲ್ಲಾಳ ಕಾಟಿಕ ಸಮಾಜದ ವತಿಯಿಂದ ಹಮ್ಮಿಕೊಂಡ ರಥಸಪ್ತಮಿ ಹಬ್ಬದ ಪ್ರಯುಕ್ತ ಭಗವಾನ್ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಈ ಸಮುದಾಯವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿದೆ. ಈ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವ ಮೂಲಕ ಸರ್ಕಾರ ನ್ಯಾಯ ನೀಡಬೇಕೆಂದು ಸಮಾಜದ ವತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ಯುವಕರು, ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹಾರಾಜರಾಗಿರ್ಬೋದು ಮತ್ತು ಶ್ರೀರಾಮಚಂದ್ರ ಆಗಿರ್ಬೋದು, ಅನೇಕ ಮಹನೀಯರು ನಮ್ಮ ಕುಲದಲ್ಲಿ ಹುಟ್ಟಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತು ರಾಜಕೀಯ ಒಂದು ಪಕ್ಷ ಒಂದು ಏನು ಆಡಳಿತ ನಡೆಸುವಂಥ ಒಂದು ಏನು ಅದರ ಇವತ್ತಿನ ವಿಷಯಗಳಲ್ಲಿ ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು ಮತ್ತು JDS ಆಗಿರ್ಬೋದು, ಇವತ್ತು ಒಂದು ಸಣ್ಣ ಸಣ್ಣ ಒಂದು ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟುವಂಥ ನಮ್ಮ ಸಮಾಜದವರು ಒಂದು ತುಳಿತಕ್ಕೆ ಒಳಪಟ್ಟಿದೆ. ಕಾರಣ ನಮ್ಮ ಸಮಾಜದಲ್ಲಿ ಒಬ್ಬ ಅಧಿನಾಯಕ ಯಾರು ಇಲ್ಲದಂಗಾಗುತ್ತೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವೊಂದು ಒಂದು ಭಗವಾನ್ ಸೂರ್ಯನಾರಾಯಣ ಒಂದು ಆಶೀರ್ವಾದದ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಎಲ್ಲರ ಒಂದು ನೇತೃತ್ವದಾಗ ಒಂದು ದೊಡ್ಡ ಫಂಕ್ಷನ್ ಮಾಡಬೇಕಂತ ಒಂದು ವಿಚಾರ ನಡೆದಿದೆ. ಆದ ಕಾರಣ ಎಲ್ಲರೂ ಸಪೋರ್ಟ್ ಇರಲಿ. ಇವತ್ತಿನ ವಿಷಯಕ್ಕೆ ಏನಪ್ಪ ಅಂತಂದ್ರೆ ಯಾರು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಮಾಜ ಒಂದು ಕಟ್ಟಬೇಕಂತ ಒಂದು ಕನಸಿತ್ತು. ಆಗ ಇವತ್ತು ಆ ಕನಸು ಎಲ್ಲರೂ ತುಳಿಲಿಕತ್ತಾರೆ. ಇವತ್ತು ರಾಜಕೀಯ ಪಕ್ಷದವರು ಎಲ್ಲ ತುಳಿಲಿಕತ್ತಾರೆ. ಕಾರಣ ಎಲ್ಲ ಸ್ವಾರ್ಥಿಗಳಾಗಿಬಿಟ್ರೆ. ಇವತ್ತು ಕನಸು ಕಂಡಂಥ ವ್ಯಕ್ತಿಯಿಂದ ಕನಸೇ ಬೇರೆ, ಇವತ್ತು ಸ್ವಾರ್ಥಕ್ಕಾಗಿ ಒಂದು ಫಲ ಇದು ಆಗತ್ತದ. ಎಲ್ಲರಿಗೂ ನಮಸ್ಕಾರ.